ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಇವತ್ತು ಒಂದು ಮಕ್ಕಳಿಗೆ ಯಾವ ರೀತಿ ರಾಧೆ ಥರ ಮಾಡಬೇಕು, ಯಾವ ರೀತಿ ಅವರಿಗೆ ಮೇಕಪ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ನೋಡೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಮಕ್ಕಳಿಗೆ ಸ್ಕಿನ್ ಅಲ್ವಾ ತುಂಬ ಸೆನ್ಸಿಟಿವ್ ಇರುತ್ತೆ ಅಂದ್ಬಿಟ್ಟು ನಾನು ಫೌಂಡೇಶನ್ ಏನು ಯೂಸ್ ಮಾಡ್ತಾ ಇಲ್ಲ. ನಾನು ಹಾಗೆ ಜಸ್ಟ್ ಒಂದು ಫೇರ್ ಆ್ಯಂಡ್ ಲವ್ಲಿನ ಸ್ವಲ್ಪ ಮುಖಕ್ಕೆ ಹಚ್ಕೊತಾ ಇದ್ದೀನಿ. ಕ್ಲೀನಾಗಿ ಮುಖ ಮತ್ತು ಕತ್ತು ಕಿವಿಗೆಲ್ಲ ಹಚ್ಕೊಬೇಕು. ಆವಾಗ ಹಚ್ಕೊಂಡಾಗ ಒಂದು ಸ್ವಲ್ಪ ರೆಡಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಫೌಂಡೇಶನೆಲ್ಲ ಯೂಸ್ ಮಾಡಿದ್ರೆ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಆಗೋದಿಲ್ಲ, ಅಲರ್ಜಿ ಆಗುತ್ತೆ. ಹಾಗಾಗಿ ನಾನು ಜಸ್ಟ್ ಒಂದು ಕ್ರೀಮನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಕಿವಿಗೆ ಮತ್ತು ಕತ್ತಿಗೆ, ಮುಖಕ್ಕೆಲ್ಲ ಕ್ಲೀನಾಗಿ ಫೇರ್ ಆ್ಯಂಡ್ ಲವ್ಲಿನ ಕ್ಲೀನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಆದಮೇಲೆ ಇವಾಗ ತಲೆ ಏನು ಬಾಚ್ಕೊಂಡಿಲ್ಲ, ನಾನು ಜಸ್ಟ್ ಅವಳ ಮುಖನ ರೆಡಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡಿದ್ದೀನಿ, ನಾರ್ಮಲ್ ಒಂದು ಕಾಂಪ್ಯಾಕ್ಟ್ ಪೌಡ್ರನ್ನ ಕ್ಲೀನಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮುಖಕ್ಕೆ, ಕಿವಿಗೆ, ಕತ್ತಿಗೆ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಕತ್ತಿಗೆಲ್ಲ ಕಿವಿಗೆಲ್ಲ ಹಚ್ಕೊಂಡಿಲ್ಲ ಅಂದರೆ ನಮ್ಮ ಮುಖನೇ ಬೇರೆ ಕಲರ್ ಬರುತ್ತೆ, ಕತ್ತು ಕಿವಿನೇ ಕಲರ್ ಬೇರೆ ಇರುತ್ತೆ. ಹಾಗಾಗಿ ನಾನು ಕತ್ತಿಗೆ, ಕಿವಿಗೆ, ಮುಖಕ್ಕೆ ಇದೆಲ್ಲ ಕಡೆಯೂ ಸೇರಿಸಿ ಕಾಂಪ್ಯಾಕ್ಟನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದ ಮೇಲೆ ನಾನು ಐ ಶ್ಯಾಡೋನ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಲೈಟ್ ಕಲರು, ಅವಳದು ಡ್ರೆಸ್ ಯಾವ ಕಲರ್ ಇದೆ ಪಿಂಕ್ ಆ್ಯಂಡ್ ಆರೆಂಜ್, ನಾನು ಪಿಂಕ್ ಕಲರ್ನ, ಲೈಟ್ ಪಿಂಕ್ ಕಲರ್ನ ಅವಳಿಗೆ ಹಚ್ಚುತ್ತಾ ಇದ್ದೀನಿ ಶ್ಯಾಡೋಗೆ, ಐ ಶ್ಯಾಡೋಗೆ. ನೋಡಿ, ಜಸ್ಟ್ ಅಷ್ಟೇ. ಮತ್ತು ಒಂಚೂರು ಕೆನ್ನೆಗೆ ಒಂಚೂರು ಹಚ್ಚಿ ಒಂದು ಲೈಟ್ ಪಿಂಕ್ ಕಲರ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ ಅವಳಿಗೆ. ಲೈಟ್ ಕಲರ್ ಪಿಂಕ್, ಅದು ಅಷ್ಟು ಎದ್ದು ಕಾಣಿಸೋದಿಲ್ಲ. ಅದಾದಮೇಲೆ ನೋಡಿ, ನಾನು ಈಗ ಹಣೆಗೆ ಇಡ್ತಾಯಿದ್ದೀನಿ. ಈಗ ಹುಬ್ಬಿನ ಮೇಲೆ, ಐಬ್ರೋಸ್ ಮೇಲೆ ರೆಡ್ಡು ವೈಟು ಅನ್ನೋದನ್ನು ಒಂದು ಚುಕ್ಕಿ ರೀತಿಯಲ್ಲಿ ಇಡ್ತಾ ಐಟ್ಯಾಕ್ಸ್ ಬರುತ್ತೆ ಅಲ್ವಾ, ಐಟ್ಯಾಕ್ಸಲ್ಲಿ ಆ ರೀತಿ ಕಲರ್ಸ್ಗಳೆಲ್ಲ ಸಿಗುತ್ತೆ ನಿಮಗೆ. ಅದನ್ನು ನಾನು ನೋಡಿ ಈಗ ಕಾಣಿಸ್ತಾ ಇದ್ದೀನಿ ನೋಡಿ, ಐಬ್ರೋಸ್ ಮೇಲೆ ಈ ಥರ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸಿಂಪಲ್ಲಾಗಿ ಜಡೆ ಹಾಕೋಣ ಅಂತ ಹೇಳ್ಬಿಟ್ಟು ಈ ರೀತಿ ಅಂದರೆ ಸೈಡ್ ಒಂದು ಮುಂದಿನ ಭಾಗದಲ್ಲಿ ತಗೊಂಡು ಹಿಂದೆ ತಿರುಪು ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು. ಹಾಗಾಗಿ ಅಂದರೆ ಇವಳದು ಕೂದಲು ತುಂಬ ಶಾರ್ಟ್ ಇರೋದ್ರಿಂದ ತಿರುಬು ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಯಾಕಂತ ಹೇಳಿದ್ರೆ ಫುಲ್ಲು ತಿರುಬುಗೆ ಕೂರ್ತಾ ಇರಲಿಲ್ಲ ಕೂದಲು, ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಲಾಂಗ್ ಹೇರ್ಸ್ ಇದ್ದವ್ರಿಗೆ ಅಷ್ಟೇನು ಕಷ್ಟ ಅನಿಸೋದಿಲ್ಲ. ನೋಡಿ, ಆ ಕಡೆ ಈ ಕಡೆ ಈ ಥರ ಸುತ್ತಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಆಮೇಲೆ ಸೇರಿಸ್ಬೇಕು. ಈಗ ಫಸ್ಟು ತಿರುಬು ಹಾಕೋಣ. ನೋಡಿ, ಅವಳ ಕೂದಲು ನೈಸು ಇದೆ, ತುಂಬ ಚೆನ್ನಾಗಿದೆ ಅವಳ ಕೂದಲು ದಪ್ಪವಾಗಿ. ಬಟ್ ಅದೇನಾಗುತ್ತೆ ಅಂದರೆ ಅವಳ ಕೂದಲು ಶಾರ್ಟ್ ಇರೋದ್ರಿಂದ ಹಿಂದೆ ಸುತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ನೋಡಿ, ಈ ಥರ ಒಂದು ಜುಟ್ಟು ಹಾಕ್ಕೊಬೇಕಿಂದೆ. ಅದು ಇನ್ನೊಂದೇನಂತ ಹೇಳಿದ್ರೆ, ನೀವು ಯಾವ ರೀತಿ ಆದರೂ ಹಾಕ್ಕೊಬೋದು ಜಡೆನ, ಬಟ್ ನನಗೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು. ಹಾಗಾಗಿ ನಾನು ಈ ಹೇರ್ ಸ್ಟೈಲ್ನ ಅವಳಿಗೆ ಮಾಡಿದೆ. ನೀವು ಮಕ್ಕಳಿಗೂ ಸಹ ಯಾವ್ದಾದ್ರು ಫಂಕ್ಷನಿಗೆ ಹೊರಟಾಗ, ಇಲ್ಲ ಸ್ಕೂಲ್ಗಳಲ್ಲಿ ಯಾವುದಾದ್ರೂ ಡ್ಯಾನ್ಸ್ಗಳಿದ್ದಾಗ ಈ ರೀತಿಯೂ ಸಹ ನೀವು ಮಾಡ್ಕೊಳ್ಬೋದು. ಈ ಥರ ನೋಡಿ, ಈ ಥರ ಒಂದು ದಪ್ಪ ರಿಬ್ಬನ್ ಹಾಕ್ಬಿಟ್ಟು ಒಳಗೆ ಮೇಲೆ ಒಂದು ರಿಬ್ಬನ್ ಹಾಕಿದ್ದೀನಿ. ರಿಬ್ಬನ್ ಹಾಕಿ ಇದನ್ನು ಎರಡೂ ಕಡೆ ಸುತ್ತಬೇಕು. ಬಟ್ ಅವಳು ಕೂದಲು ತುಂಬ ಶಾರ್ಟ್ ಇತ್ತು. ಅಂದರೆ ನೀವು ಇದಕ್ಕೆ ಯು ಪಿನ್ ಅಂತ ಸಿಗುತ್ತೆ, ಏರ್ ಪಿನ್ ಟೈಪಲ್ಲಿ, ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ನಾನು ಕ್ಲಿಪ್ಗಳನ್ನು ಯೂಸ್ ಮಾಡಿದ್ದೀನಿ. ಈ ಥರ ಸುತ್ತಿ ಎರಡೂ ಕಡೆಯೂ ಕ್ಲಿಪ್ಗಳನ್ನು ಸೇರಿಸಿ ಹಾಕಿದ್ದೀನಿ. ನಿಮಗೆ ಯು ಪಿನ್ ಇತ್ತು ಅಂದರೆ ಯು ಪಿನ್ನನ್ನು ಸಹ ಇದಕ್ಕೆ ಹಾಕ್ಕೊಬೋದು. ಕ್ಲಿಪ್ ಬದಲು ನಿಮಗೆ ಯು ಪಿನ್ ಹಾಕ್ಕೊಂಡ್ರೆ ಇನ್ನೂ ಟೈಟಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು. ಬಟ್ ಮಕ್ಕಳಿಗೆ ಸ್ವಲ್ಪ ಹೆವಿ ಅನಿಸುತ್ತೆ ಸುಮಾರು ಹೊತ್ತು ಕೂರಿಸ್ಕೊಂಡ್ರೆ. ಹಾಗಾಗಿ ನಾನು ಸ್ವಲ್ಪ ಇದು ಮಾಡಿದ್ದೀನಿ. ನೋಡಿ, ಈ ಥರ ಸುತ್ತಲೂ ಹಾಕ್ಬೇಕು. ಅವಳಿಗೆ ಪುಡಿ ಕೂದಲಿರೋದ್ರಿಂದ ಕೆಳಗೆ ಅವಳಿಗೆ ಒಂದು ಸ್ವಲ್ಪ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ನೋಡಿ, ಈ ಥರ ಕೂದಲನ್ನು ಒಂದು ಲೇಯರಲ್ಲಿ ಸುತ್ತಿಬಿಟ್ಟು ಇದನ್ನು ಸಹ ತಿರುಪಿಗೆ ಸುತ್ತಿದ್ದೀನಿ. ನೋಡಿ, ಈ ಥರ ಅದು ಒಂಥರ ಬಫ್ ಥರ ಬಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಮ್ಮ ಸೋನಿ ಆಲ್ರೆಡಿ ಅವಳಿಗೆ ಬೇಜಾರಾಗ್ಬಿಡ್ತು. ಸುಮಾರು ಹೊತ್ತು ಕುತ್ತಿ ಅವಳಿಗೂ ಬೇಜಾರಾಯಿತು. ಅವಳಿಗೆ ಮುಂಚೆ ಇದ್ದಿದ್ದು ಎನರ್ಜಿ ಬರ್ತಾ ಇರಲಿಲ್ಲ ಪಾಪ ಅವಳಿಗೆ. ನಮಗೆ ಬೇಜಾರು ಅನ್ನಿಸ್ತು. ಆದ್ರೂ ಹಂಗೂ ಹಿಂಗೂ ರೆಡಿ ಆದ್ಲು. ನೋಡಿ, ಅದಾದ ಮೇಲೆ ಒಂದು ರೆಡಿ ಜಡೆ ಸಿಗತ್ತೆ ಅಲ್ವಾ, ಅದನ್ನು ಹಾಗೆ ಕಟ್ಟುತ್ತಾ ಇದ್ದೀನಿ. ಅದು ಜಡೆ ಹಾಕಲಿಕ್ಕೆ ಬರಲ್ಲ ಅಲ್ವಾ ಅವಳು ಕೂದಲು, ಹಾಗಾಗಿ. ಅದಾದಮೇಲೆ ಒಂದು ಹೂ ರೀತಿಯಲ್ಲಿ ಒಂದು ಸೈಜ್ ಸಿಗತ್ತೆ ಈ ಥರ ಕೊಂಡೆ ಕಟ್ಟಲಿಕ್ಕೆ ಅಂತಲೇ, ಅದನ್ನು ಕಟ್ಬಿಟ್ಟು ರೆಡಿ ಆಯಿತು. ನೋಡಿ, ಈಗ ಒಂದು ವೇಲ್ ಹಾಕಿದ್ರೆ ರಾಧೆ ರೆಡಿ ಆಗ್ತಾರೆ. ನೋಡಿ, ಈ ಥರ ಬಂದಿದೆ. ಅದಾದಮೇಲೆ ಒಂದು ತಲೆಬಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿರೋದನ್ನೇ ಒಂದನ್ನು ರೆಡಿ ಮಾಡಿದ್ವಿ ನಾವು. ಅದು ನೋಡಿ, ಫೈನಲಿ ರೆಡಿ ಆದಳು ನಮ್ಮ ಸೋನು ಮರಿ.
ನೋಡಿ ನೋಡಿ ಫ್ರೆಂಡ್ಸ್, ಇಷ್ಟೇ ರಾಧೆ ರೆಡಿ ಮಾಡೋ ಅಂಥದ್ದು. ತುಂಬ ಕಷ್ಟ ಏನಿರೋದಿಲ್ಲ, ಮಕ್ಕಳು ಪೇಷನ್ಸಿಂದ ಇರಬೇಕು ಅಷ್ಟೇ. ನೋಡಿ ಹೇಗೆ ಕಾಣಿಸ್ತಾಳೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.